ಆಗ ಅಂದ್ರೆ ಅವನಿಗೆ 21 ವರ್ಷ ಆಯ್ತು, 21 ವರ್ಷ ಆಗುವ ಹಿಂದಿನ ದಿನ ಮನೆಗೆ ಬಂದಿದ್ರು ಮಾತಾಡ್ಲಿಕ್ಕೆ. ಹಾಂ. ಆಗ ಬರುವಾಗ ಅವ್ರಿಗೆ ಅದು 7 ವರ್ಷ ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಅವನ ಅಪ್ಪ ಹೇಳಿದ್ರು. ಹ್ಮ್. ಅದು ಹೇಗೆ, ಅವರಿಬ್ಬರು ಬೇರೆ ಬೇರೆ ಕಾಲೇಜಲ್ಲಿ ಇದ್ದದ್ದು, 7 ವರ್ಷ ಫ್ರೆಂಡ್ಶಿಪ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅವನು ಸಹ ಬಂದು ಹಾಗೆ ಹೇಳಿದ, ಇಲ್ಲ ನಂಗೆ, ನಾನು ಅವಳ ಹತ್ರ ಮಾತಾಡ್ಲೇ ಇಲ್ಲ, ಅದು ಹೈಸ್ಕೂಲ್ ಅಲ್ಲಿ ಲಾಸ್ಟ್, ನನಗೆ ಕಾಂಟ್ಯಾಕ್ಟ್ ಇಲ್ಲ, ಅವಳು ಯಾರಂತಲೇ ಗೊತ್ತಿಲ್ಲ ನಂಗೆ, ನಾ ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ, ಇದು ಮಗು ನಂದಲ್ಲ, ನಾನ್ ಮದ್ವೆ ಆಗುದಿಲ್ಲ ಅಂತ ಹೇಳಿ ಹೋದ ಅವನು. ಹ್ಮ್. ಅದ್ರ ನಂತರ ಮತ್ತೆ ನಾವ್ ಮತ್ತೆ ಹೇಳಿದ್ರು ಜೂನ್ 25ಕ್ಕೆ ರಿಜಿಸ್ಟರ್ ಅಂತೇಳಿ. ಹ್ಮ್. ಮತ್ತೆ ನೋಡುವಾಗ ಅವನ ಅಪ್ಪ ನನ್ನ ಅಮ್ಮನ ನಂಬರ್, ನನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ರು, ಕಾಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಆಯ್ತು ಅವರಿಗೆ. ಹಾ. ಇದು ಬಜರಂಗ ದಳದವರು ಮಧ್ಯಸ್ಥಿಕೆ ವಹಿಸಿದ್ರು, ಅಂದ್ರೆ ಅವ್ರು ಓಕೆ. ನಮ್ಮ ಹತ್ರ ಸಹ ಮಾತಾಡ್ತಿದ್ರು, ಅವ್ರ ಹತ್ರ ಸಹ ಮಾತಾಡಿ ಹೇಳ್ತಾ ಇದ್ರು. ಪೂಜಾ ಆಗ ಪೂಜಾ, ಈಗ 20. ಒಂದು ಕ್ಲಾರಿಟಿ ಕೊಡಿ. ಈಗ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಲ್ಲ, ಆತನೇ ಸಪೋರ್ಟ್ ಮಾಡ್ದ, ಆತನೇ ಪ್ರೆಗ್ನೆನ್ಸಿ ಕಿಟ್ ತಂದ, ಕನ್ಫರ್ಮೇಷನ್ ಮಾಡ್ಕೊಂಡ, ಖುಷಿ ಆಯ್ತು, ಮದುವೆ ಆಗೋಣ ಅಂತೆಲ್ಲ ಹೇಳಿದ್ರು ಅಂತ, ಆ ತಕ್ಷಣಕ್ಕೆ ಅವ್ರ ಫ್ಯಾಮಿಲಿಯವ್ರಿಗೆ ಈ ವಿಚಾರಗಳನ್ನ ಆತ ತಿಳಿಸಿದ್ನಾ? ಗೊತ್ತಿತ್ತ ನಿಮ್ಮ ಪ್ರೀತಿ ವಿಚಾರ? ಇಲ್ಲ, ಅವರಿಗೆ ಗೊತ್ತಿಲ್ಲ ಆಯ್ತು ಅಂತ ಹೇಳಿದ್ರು, ಅಂದ್ರೆ ಫ್ರೆಂಡ್ಶಿಪ್ ಗೊತ್ತುಂಟಂತ ಹೇಳಿದ್ರು, ಈಗ ಲವ್ ಹಾ. ಅಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ. ಹಾ. ಅವನು ಮನೆಗೆ ಹೇಳ್ಬೇಡಿ, ಮನೇಲಿ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದು ಆಂಟಿ ಅಂತ ಹೇಳಿದ್ರು. ನನ್ನ ಅಮ್ಮನ ಹತ್ರ ಹ್ಮ್. ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಮನೇಲಿ ಹೇಳಿದ್ರು, ಅಪ್ಪ ಬೈತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಹ್ಮ್. ಮತ್ತೆ ಆದ್ರೂ ಸಹ ಹೇಳಿದಾರೆ ಅವನ ಅಪ್ಪನ ಹತ್ರ. ಹ್ಮ್. ಆಗ ಅವ್ರು ಹೇಳಿದಂತೆ, ಇದು ನನ್ನ ಮರ್ಯಾದೆ ಪ್ರಶ್ನೆ, ಮಗುನ್ ತೆಗೀಸಿ ನೀವು ಅಂತ ಹೇಳಿ. ಹ್ಮ್. ಈಗ ಮದುವೆ ಆಗೋ ಏಜ್ ತಲುಪಿದಾರಲ್ವಾ ಅವರು? ಹೌದು, ತಲುಪಿದ್ದಾರೆ. ಹಾ, ಈಗ ಮದುವೆ ಆಗಕ್ಕೆ ಈಗ ಇಷ್ಟ ಇಲ್ಲ. ಇಷ್ಟು ದಿನ ಈಗ ಅದೇ ವಯಸ್ಸಿಲ್ಲನೆಪಾ, ಈಗ ಮನಸ್ಸಿಲ್ಲ, ನೀನ್ ಬೇಡ ಅನ್ನೋ ಈಗ ತಿರಸ್ಕಾರ. ಹೌದದು.